ತಮ್ಮ ನಿನ್ನೆ ನನ್ನ ಆಸನ ಜಮೀನು ಹೊರಟಾಗಿಂದ ಬರೋದು 4 ಗಂಟೆಲಿ ಗೋಡ ಬಿಟ್ಕೊಂಡಿತ್ತಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಹುಡುಗಿ ಫೋನ್ ಮಾಡಿತ್ತು, ನಮ್ಮ ಭಾವನ ಮಗ ಹಿಂಗೆ ಆಗ್ಬಿಟ್ಟದ ಅಂತ. ನಾವು ಅದಕ್ಕೆ ತಕ್ಷಣ ಬಂದ್ಬಿಟ್ಟು ಜಮೀನಿಂದ ಅಷ್ಟೊತ್ತಿಗೆ ಹೊಂಟೋಗಿದ್ನು. ನಮ್ಗೆ ಇರೋಕೆ ಜಾಗ ಮನೆ ಕಟ್ಕೊಳಕ್ಕೆ ಆಯ್ತಾ ಇಲ್ಲ. ಸಾಲ ಮಾಡ್ಬಿಟ್ಟಿವಿ. ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ, ನಂಗೂ ಹಾರ್ಟ್ ಪೇಷೆಂಟು. ನನ್ನ ಮಗ ಒಬ್ಬ ಮೈಸೂರಿಗೆ ಹೋಗಿ ಸೇರ್ಕೊಳ್ಳೋಣ ಹೋಟ್ಲಾಗ, ಇನ್ನೊಬ್ಬ ಮಗ ಸುಂಟಿ ಕೆಲ್ಸಕ್ಕೆ ಹೋಗ್ತಿದ್ನ. ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿನಿ ನಾನು. ಗೋಡ ಯಾವಾಗ ಎಷ್ಟು ತಿಂತ ಗೊತ್ತಿದ್ದಿಲ್ಲ. ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು ಈ ಮನ ಒಳಗೆ. ಯಾರಿಗೂ ಯೋಕಡಕ್ಕೆ ಹೋಗಿ ಅಷ್ಟು ನೋವು ಪಟ್ಟಿದ್ದಿ. ಸಾಲ ಪಾಲ ಮಾಡ್ಬಿಟ್ಟಿವಿ, ಜಾಸ್ತಿ ಕಂತು ಪಂತು ತಕೊಂಬಿಟ್ಟಿವಿ. ಭಾರಿ ಕಷ್ಟ ಎಲ್ಲ ಆಗ್ಬಿಟ್ಟಿವಿ ಸರ್. ಹೆಂಗಾರ ಪಡಿ ನಮಗೆ ದುರ್ಗಿಸ್ಕೊಡಿ, ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ. ನಂಗೆ ಮಾತಾಡ್ತಾ ಜಾಸ್ತಿ ಅದ ಹೊಡ್ಕತ್ತ ಮಾತಾಡಕ್ಕಾಗಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಜಾಸ್ತಿ ಅದ ಹೊಡ್ಕತ್ತ. ಏನು ಹುಷಾರಿಲ್ವಾ ನಿಮ್ಗೆ? ಸರ್ ನಮ್ಮ ಮೈಸೂರ್ನೆಲ್ಲ ಇಟ್ಬಿಟ್ಟು ಬಂದಿನಿ, ಗುಣ ಆಗಿಲ್ಲ ನಂಗೆ. ಏನು ಯಾಕಂದ್ರೆ ಸಾಲ್ಟು ಹೊಡ್ಕತ್ತ ಎನಿ ಟೈಮ್. ಕೆಲಸ ಕೂಲಿಗೆ ಹೋಯ್ತೀನಿ, ನನ್ನ ಮಗನೂ ಹೋಯ್ತಾನ, ನಾನು ಇಲ್ಲಿದ್ರೆ ನಮ್ಮ ಮನೆಯವ್ರಿಗೆ ಆಗಲ್ಲ. ಕಾಲು ಆಕ್ಸಿಡೆಂಟ್ ಆಗಿ ಏಟಾಗ್ಬಿಟ್ಟಿತ್ತು. ಸಾಲ ಪಾಲ ಮಾಡ್ಬಿಟ್ಟಿವಿ. ಸಖತ್ತಾಗ ಮನೆ ಇರೋಕ್ಕೆ ಜಾಗ ಇಲ್ಲ. ನಾನು ನೆನ್ನೆ ಹೋಗಿ ನನ್ನ ಆದ್ನಿ ಮನೆ ಮಾಡಿದೀನಿ. ಇಲ್ಲಿ ಅದೇ ಸಾಮಾನೆಲ್ಲ ಗುಡ್ಡೆ ಹಾಕ್ಬಿಟ್ಟಿವಿ. ಅಲ್ಲಿ ನಮ್ಮ ಅಣ್ಣ ಬಂದು ನೋಡ್ಕೊತಿದ್ದ. ಕಡಮನ ಇಲ್ಲಿ ನೋಡ್ರು ಚಿರ್ತಂಗಿರ್ತ ಭಯ, ಸತ್ತ ಬತ್ತ ಭಯ. ಅದ್ರಲ್ಲಿ ಎದ್ರಕ ಜಾಸ್ತಿ ಹಾವು ಬಂದ್ಬಿಟ್ಟವೇನ ಅಂತ ಎದ್ರಕೊಂಡು ಅಲ್ಗೊಂಟಾಗಿದ್ವಿ. ಇಲ್ಲಿ ಮನೆ ಕಂಡಿಲ್ಲ ನಾನು. ತಮ್ಮ ನಿಮ್ಮ ಹೆಸರು? ನೀಲಮ್ಮ ಅಂತ.